ಯಾವುದೇ ರೀತಿ ಯಾವುದೇ ಸೈಜ್ ಕಸ್ಟಮೈಸ್ಡ್ ಯಾವ ಥರ ಬೇಕು ಅಂತಿದ್ರೆ ಅವ್ರದ್ದು ಪರ್ಟಿಕ್ಯುಲರ್ ಫೋಟೋ ಇದ್ರೂ ಆ ಫೋಟೋ ಕ್ಲಾರಿಟಿ ಇದ್ದರೆ ಅದನ್ನೇ ನಾವು ಪ್ರಿಂಟ್ ಮಾಡಿಸಿ ಕೊಡ್ತೀವಿ. ಸರ್ ಇಲ್ಲಿ ನೋಡ್ತಾ ಇರೋದು ಇದೆಲ್ಲ ನಮ್ಮದು ಗೋಡನ್ನು. ಎಲ್ಲನೂ ನಿಮಗೆ ಇಲ್ಲಿ ಏನಿರುತ್ತೆ ಅಂದರೆ ಆ ಡಿಸೈನ್ಗೆ ತಕ್ಕಂಗೆ ಆ ಬ್ಯಾಚಿಗೆ ತಕ್ಕಂಗೆ ನಾವೆಲ್ಲನೂ ಸಪ್ರೇಟಾಗಿ ನಾವೆಲ್ಲ ಸ್ಟಾಕ್ ಮಾಡಿ ಇಟ್ಟಿರ್ತೀವಿ. ಸರ್ ಈಗ ಇದು ನೋಡ್ತಿರೋದು ಇದೂ ಸೇಮೇ 12x18 ವಾಲ್ ಟೈಲ್ಸೇನೆ. ಬಟ್ ಇದು ಏನು ಅಂದರೆ ಇದ್ರ ಸ್ಪೆಷಾಲಿಟಿ ಏನು ಅಂದರೆ ಈಗ ಜಾಯಿಂಟ್ಸ್ ಎಲ್ಲ ಬರ್ದಿರ ವಿತ್ ಒಳ್ಳೆ ಡಿಸೈನ್ಸ್ ಒಳ್ಳೆ ಲುಕ್ ಬರಲಿ ವಿತ್ ಅಲಾಂಗ್ ವಿತ್ ಗ್ರಿಪ್ ಬರಲಿ ಅಂತ ಹೇಳ್ಬಿಟ್ಟು ಸ್ಟೆಪ್ಸ್ಗೆ ಇವಾಗ ಇದು ಟ್ರೆಂಡ್. ಹಲೋ ಪಾರ್ಟ್ನರ್ಸ್, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಪಾರ್ಟ್ನರ್ಸ್, ನಾನಿವತ್ತು ನನ್ನ ಕರ್ನಾಟಕ ಜರ್ನಿಲಿ ಶ್ರೀನಿವಾಸಪುರ ದಳಸ್ನೂರಿನಲ್ಲಿದ್ದೀನಿ. ಇಲ್ಲಿ ನಾನು SMP ಟೈಲ್ಸ್ ಆ್ಯಂಡ್ ಸೆರಾಮಿಕ್ಸ್ ಅನ್ನೋ ಕಂಪ್ನಿಗೆ ಬಂದಿದ್ದೀನಿ. ಈ ಕಂಪ್ನಿ ಮೇನಾಗಿ ಟೈಲ್ಸ್ ಆ್ಯಂಡ್ ಸೆರಾಮಿಕ್ಸ್ನ ಹೋಲ್ಸೇಲ್ ಮತ್ತು ರಿಟೇಲ್ ಆಲ್ ಓವರ್ ಕರ್ನಾಟಕ ಜೊತೆಗೆ ಕೆಲವೊಂದು ಕಡೆ ಆಂಧ್ರಾಗೂ ಸೇಲ್ಸ್ ಮಾಡ್ತಾರೆ. ಬನ್ನಿ ಈ ಕಂಪ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ಈ ಕಂಪ್ನಿಯ ಮಾಲೀಕರಾದ ಜಶವಂತ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ಈ ಕಂಪ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಜಶವಂತ್ ಸರ್, ನಮಸ್ತೆ. ನಮಸ್ತೆ ಸರ್. ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೂ ಎಲ್ಲ SMP ಗ್ರಾಹಕರಿಗೆ ಹಾಗೂ ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ವ್ಯೂವರ್ಸ್ಗಳಿಗೆ ಎಲ್ಲರಿಗೂ ಸ್ವಾಗತ. ಸರ್, SMP ಟೈಲ್ಸ್ ಆ್ಯಂಡ್ ಸೆರಾಮಿಕ್ಸ್ ಯಾವಾಗ ಸ್ಟಾರ್ಟ್ ಆಯಿತು, ಏನೇನು ಪ್ರಾಡಕ್ಟ್ ಸೇಲ್ಸ್ ಮಾಡ್ತೀರಾ, ಎಲ್ಲೆಲ್ಲಿ ಮಾಡ್ತೀರಾ, ಇದ್ರ ಬಗ್ಗೆ ನಮ್ಮ ಪಾರ್ಟ್ನರ್ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್, SMP ಟೈಲ್ಸ್ ಆ್ಯಂಡ್ ಸೆರಾಮಿಕ್ಸ್ ಬಂದು 2020ರಲ್ಲಿ ಶುರುವಾಗಿದ್ದು. ಮೊದಲನೇ ಬ್ರ್ಯಾಂಚು ಶ್ರೀನಿವಾಸಪುರದಲ್ಲಿ ಶುರುವಾಗಿದ್ದು. ನಾವು ಅಲ್ಲಿ ಬಂದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಎಲ್ಲ ಟೈಲ್ಸ್ ಮಾತ್ರ, ಎಲ್ಲ ರೀತಿಯ ಟೈಲ್ಸ್, ವಾಲ್ ಟೈಲ್ಸ್, ಫ್ಲೋರ್ ಟೈಲ್ಸ್ ಮತ್ತು ಪಾರ್ಕಿಂಗ್ ಟೈಲ್ಸ್ ಪ್ರತಿಯೊಂದೂ ಅವೈಲಬಲ್ ಇತ್ತು. ಅದಾದಮೇಲೆ ನೆಕ್ಸ್ಟು 2021ರಲ್ಲಿ ನಾವು ದಳಸ್ನೂರು ಗೇಟಲ್ಲಿ ದೊಡ್ಡದಾಗಿ ನಮಗೆ ಡಿಮ್ಯಾಂಡ್ ಚೆನ್ನಾಗಿ ಬಂದಿದ್ದರಿಂದ ದಳಸ್ನೂರು ಗೇಟಲ್ಲಿ ದೊಡ್ಡದಾಗಿ ನಾವು ಪ್ಲ್ಯಾನ್ ಮಾಡಿ ನಮಗೆ ಮೇಯ್ನ್ ಆಂಧ್ರ ಮತ್ತು ಸುತ್ತಮುತ್ತಲು ದೂರದ ಕಡೆಗಳಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದ್ದರಿಂದ ನಾವು ಇಲ್ಲಿ ದಳಸ್ನೂರಲ್ಲಿ ಗೋಡನ್ ಮಾಡಿದ್ರಿ. ಅದೇ ರೀತಿ ಪ್ರೀಮಿಯಂ ಕಸ್ಟಮರ್ಸು ಇನ್ನು ಸಿಟಿ ಲೆವೆಲಲ್ಲಿ ಇದು ಮಾಡಿದ್ರಿಂದ ನಾವು ಕೋಲಾರಲ್ಲೂ ಒಂದು ಬ್ರ್ಯಾಂಚ್ ಓಪನ್ ಮಾಡಿದ್ದೀರಿ. ಈಗ ನಮ್ಮ ಹತ್ರ ನಾವು ಏನು ಮಾಡ್ತಿದ್ದೀರಿ ಅಂದರೆ ಟೈಲ್ಸು, ಅದ್ರ ಜೊತೆಗೆ ಸೆರಾಮಿಕ್ ಪ್ರಾಡಕ್ಟ್ಸು ಅಂದರೆ ವಾಶ್ ಬೇಸಿನ್ಸು ಮತ್ತು ಹ್ಯಾಂಡ್ ವಾಶ್ ಬೇಸಿನ್ಸು, ಕಮೋಡ್ಸು ಎಲ್ಲ ರೀತಿಯೂ ಅವೈಲಬಲ್ ಇದೆ. ಪ್ಲಸ್ ಟೈಲ್ಸ್ ಲೇಯರ್ಸ್ಗಳಿಗೆ ಲೇ ಮಾಡೋದಕ್ಕೆ ಬೇಕಾಗಿರುವಂಥ ಮಿಷನರೀಸ್ ಸಹ ಕೆಲವೊಂದೆಲ್ಲ ಆಲ್ರೆಡಿ ಸಿಗ್ತಾ ಇದೆ. ಇನ್ನೂ ಕೆಲವೊಂದೆಲ್ಲನೂ ನೆಕ್ಸ್ಟ್ ಇನ್ನೊಂದು ಅತಿ ಶೀಘ್ರದಲ್ಲಿ ಎಲ್ರಿಗೂ ಅವೈಲಬಲ್ ಆಗೋ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಈಗ. ಓಕೆ, ಸೊ ನೀವು ಹೇಳೋ ಪ್ರಕಾರ ನಿಮ್ದು ಆಲ್ರೆಡಿ 3 ಬ್ರಾಂಚ್ ಇದೆ. ಹೌದು ಸರ್, ದಳಸ್ನೂರು ಮತ್ತು ಕೋಲಾರ. ಹೌದು ಸರ್. ಸೊ 3 ಬ್ರಾಂಚಸ್ ಇದೆ. ಈ 3 ಬ್ರಾಂಚಸ್ಸಲ್ಲಿ ಟೈಲ್ಸ್ ಜೊತೆಗೆ ಸೆರಾಮಿಕ್ಸ್ ಕೂಡ ಮಾಡ್ತೀರಾ, ಜೊತೆಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಕೂಡ ನಿಮ್ಮಲ್ಲಿ ಫಿಟ್ಟಿಂಗ್ಸ್. ಹೌದು ಸರ್, ಎಲ್ಲ ರೀತಿಯಲ್ಲೂ ಅವೈಲಬಲ್ ಇದೆ. ಸರ್, ಇವಾಗ ನಿಮ್ಮ ಬಿಸ್ನೆಸ್ ಹೋಲ್ಸೇಲಾ ರಿಟೇಲಾ ಸರ್? ಸರ್, ನಮ್ಮ ಬಿಸ್ನೆಸ್ ಹೋಲ್ಸೇಲ್ ಮತ್ತು ರಿಟೇಲ್ ಎರಡೂ ಇದೆ. ಸೊ ಹೋಲ್ಸೇಲ್ ರಿಟೇಲ್ ಎರಡೂ ಇದೆ ಅಂತ ಹೇಳ್ತೀರಾ. ಬಟ್ ಹೋಲ್ಸೇಲ್ ಯಾರು ಕೊಡ್ತೀರಾ, ರಿಟೇಲ್ ಯಾರು ಕೊಡ್ತೀರಾ ಸರ್? ಸರ್, ಹೋಲ್ಸೇಲ್ ಬಂದ್ಬಿಟ್ಟು ಈಗ ನಮ್ಮ ಹತ್ರ ರೆಗ್ಯುಲರ್ ಬಯರ್ಸ್ ಕೆಲವರು ಇದ್ದಾರೆ, ಪ್ಲಸ್ ಕಾಂಟ್ರಾಕ್ಟರ್ಸ್ ಇದ್ದಾರೆ. ಅದಾದ್ಮೇಲೆ ಲೇಯರ್ಗಳಿದ್ದಾರೆ. ಲೇಯರ್ಗಳು ಮೆಟೀರಿಯಲ್ ಕಾಂಟ್ರಾಕ್ಟ್ ತಗೊಂತಾರೆ ಅಂತವರು, ಅವ್ರಿಗೂ ಸ್ವಲ್ಪ ಎಕ್ಸ್ಟ್ರಾ ಲಾಭ ಬೇಕು ಅಂತ ಆಸೆ ಪಡೋಂಥವ್ರು ನಮ್ಗೆ ಸರ್ ನಮಗೆ ರೆಗ್ಯುಲರ್ ಆಗಿ ಬಿಸ್ನೆಸ್ ಕೊಡ್ತೀರಿ, ನಮಗೆ ಪ್ರೈಸಿಂಗ್ ಅಂತ ಹೇಳ್ತಾರೆ. ಸೊ ನಾವು ಎಲ್ಲಾನು ಅವರಿಗೆ ಒಂದೊಂದು ಪ್ರೈಸ್ ಲಿಸ್ಟ್ ರೆಡಿ ಮಾಡಿದ್ದೀರಿ. ಈಗ ಅಂಗಡಿಗಳವ್ರಿಗೆ ಈಗ ಸುಮಾರು ಜನ ನಮ್ಮ ಹತ್ರ ಕೆಲಸ ಮಾಡಿರೋ ಹುಡುಗರು ಈಗ ಅವರೇ ಸ್ವಂತವಾಗಿ ಅಂಗಡಿಗಳು ಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲಾನು ಹೋಲ್ಸೇಲ್ ಪ್ರೈಸ್ ಲಿಸ್ಟ್ ಒಂದು ಕೊಟ್ಟಿರ್ತೀರಿ, ಅದು ಅವ್ರು ಕೊಡ್ತೀರಿ. ಅವರು ಹೋಗಿ ಕಸ್ಟಮರ್ಸ್ನ ಗ್ರಾಹಕರನ್ನ ಹುಡುಕೊಂಡು ಅವ್ರಿಗೆ ಒಂದು ಪ್ರೈಸಿಂಗ್ ಕೊಟ್ಟು ಅವರು ಒಂದು ಅದರಲ್ಲಿ ಒಂದು ಸ್ವಲ್ಪ ಅವ್ರಿಗೂ ಒಂದು ಲಾಭ ಇಟ್ಕೊಂಡು ಅವರು ರಿಟೇಲ್ ಮಾಡ್ಕೊತಾರೆ. ಸೊ ನೀವು ಹೇಳೋ ಪ್ರಕಾರ ನಿಮ್ಮ ಹತ್ರ ತಗೊಂಡು ಮತ್ತೆ ಬಿಸ್ನೆಸ್ ಮಾಡೋಂಥ ಕ್ಲೈಂಟ್ಸ್ಗೆ ನೀವು ಹೋಲ್ಸೇಲ್ ಕೊಡ್ತೀರಿ. ಎಂಡ್ ಕಸ್ಟಮರ್, ಇವಾಗ ನಾವು ಮನೆ ಕಟ್ಟಿಸಿರೋ ಎಂಡ್ ಕಸ್ಟಮರ್ ಬರ್ತಾರೆ ಅಂದ್ರೆ ಅವ್ರು ಸ್ವಲ್ಪ ರಿಟೇಲ್ ಪ್ರೈಸ್ ಹಾಕೊಡ್ತಾರೆ. ಹೌದು, ರಿಟೇಲ್ ಪ್ರೈಸ್. ರಿಟೇಲ್ ಪ್ರೈಸು ಅಂತಂದು ತುಂಬಾ ಡಿಫ್ರೆನ್ಸ್ ಇರಲ್ಲ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬರೋದ್ರಿಂದ ನಾವು ಸ್ವಲ್ಪ ಸರ್ವಿಸ್ ಚಾರ್ಜಸ್ ಮಾತ್ರ ನಾವು ಅದಕ್ಕೆ ಆ್ಯಡ್ ಮಾಡಿ ಹೋಲ್ಸೇಲ್ ಪ್ರೈಸ್ ಸ್ವಲ್ಪ ಸರ್ವಿಸ್ ಚಾರ್ಜಸ್ ಅಂತ, ಯಾಕೆಂದ್ರೆ ನಾವು ಡೆಲಿವರಿ ಎಲ್ಲ ಫ್ರೀ ಕೊಡೋದ್ರಿಂದ ಅದ್ರದ್ದು ಒಂದು ಸ್ವಲ್ಪ ಚಾರ್ಜಸ್ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿ ಕೊಡ್ತೀರಿ ಅಷ್ಟೇ. ಬಟ್ ನಾರ್ಮಲ್ ಆಗಿ ಕಂಪೇರ್ ಮಾಡಿದ್ರೆ ಬೇರೆ ರಿಟೇಲ್ ಔಟ್ಲೆಟ್ ಕಂಪೇರ್ ಮಾಡಿದ್ರೆ ನಮ್ದು ಅಲ್ಲೂ ಬೆಸ್ಟ್ ಪ್ರೈಸ್ ಇರುತ್ತೆ. ಸರ್, ಹಂಗಾದ್ರೆ ನಿಮ್ಮ ಔಟ್ಲೆಟಲ್ಲಿ ಯಾವ ಥರ ಟೈಲ್ಸ್ ಇದೆ, ಯಾವ ಥರ ಫಿಟ್ಟಿಂಗ್ಸ್ ಇದೆ, ನಮ್ಮ ಪಾರ್ಟ್ನರ್ಸ್ ಒಂದ್ಸಲ ತೋರಿಸ್ಕೊಂಡು ನಾವು ನೋಡ್ಕೊಂಬರೋಣ. ಖಂಡಿತವಾಗಿ ತೋರಿಸ್ಲೇಬೇಕು. ಗೋಡನ್ನು, ಶೋರೂಮು ಎಲ್ಲಾನು ತೋರಿಸೋಣ. ಅವ್ರಿಗೂ ಒಂದು ನಂಬಿಕೆ ಬರಲಿ. ಪಾರ್ಟ್ನರ್ಸ್ ಬನ್ನಿ ಹೋಗೋಣ, ನೋಡ್ಕೊಂಬರ್ತೀವಿ ಔಟ್ಲೆಟ್ ಹೇಗಿದೆ, ಯಾವ ಥರ ಪ್ರಾಡಕ್ಟ್ಸ್ ನೋಡ್ಕೊಂಬರೋಣ ಬೈ. ಸರ್, ಈಗ ಇಲ್ಲಿ ನೋಡ್ತಿರೋದು ನೀವು ಇವೆಲ್ಲ ಕಸ್ಟಮೈಸ್ಡ್ ಟೈಲ್ ಫೋಟೋಸ್. ಇವೆಲ್ಲಾನು
ಈಗ ಇದು ನನಗೆ ಸ್ವಲ್ಪ ದೇಶಾಭಿಮಾನ ಇರೋದ್ರಿಂದ ನಾನು ಇಲ್ಲೆಲ್ಲ ದೇಶದ ಹಿರಿಯ ಸಾಧಕರದ್ದೆಲ್ಲಾನು ಫೋಟೋ ಹಾಕಿದ್ದೀನಿ. ಇದು ಬಂದ್ಬಿಟ್ಟು ನಿಮ್ಗೆ ಯಾವ ರೀತಿ ಫೋಟೋ ಬೇಕು ಅಂದ್ರೂ, ಯಾವ ಸೈಜಲ್ಲಿ ಬೇಕು ಅಂದ್ರೂ ನಿಮಗೆ ನಾವು ಕಸ್ಟಮೈಸ್ ಮಾಡಿ ವಿತಿನ್ 1 day 2 days ನಾವು ಕಸ್ಟಮೈಸ್ ಮಾಡಿ ನಾವು ಡೆಲಿವರಿ ಕೊಡ್ತೀವಿ. ಸರಿ, ಇಲ್ಲಿ ನೋಡ್ತಾ ಇರೋದು ನೀವು ನಿಮಗೆ ಎಲ್ಲಾದರೂ ಅಂದರೆ ಈಗ ಪಾರ್ಕಿಂಗ್ ಏರಿಯಾಸಲ್ಲಿ ಮತ್ತು ಫ್ರಂಟ್ ವಾಲ್ಸ್ಗೆ ಎಲ್ಲಾನು ಸೀನರೀಸ್ ಬೇಕು ಅಂತಾರೆ. ಇದೆಲ್ಲಾನು ನೀವು ಸೀನರೀಸು ಇದು ಅಷ್ಟೇ ಯಾವುದೇ ಸೈಜ್ ಕಸ್ಟಮೈಸ್ಡ್ ಯಾವ ಥರ ಬೇಕು ಅಂತಿದ್ರೆ ಅವ್ರದ್ದು ಪರ್ಟಿಕ್ಯುಲರ್ ಫೋಟೋ ಇದ್ರೂ ಆ ಫೋಟೋ ಕ್ಲಾರಿಟಿ ಇದ್ದರೆ ಅದನ್ನೇ ನಾವು ಪ್ರಿಂಟ್ ಮಾಡಿಸಿ ಕೊಡ್ತೀವಿ. ಸರಿ, ಇಲ್ಲಿ ನೋಡ್ತಾ ಇರೋದು ಇದೆಲ್ಲ ನಮ್ಮದು ಗೋಡನ್ನು. ಎಲ್ಲಾನು ನಿಮಗೆ ಇಲ್ಲಿ ಏನಿರುತ್ತೆ ಅಂದರೆ ಆ ಡಿಸೈನಿಗೆ ತಕ್ಕಂಗೆ ಆ ಬ್ಯಾಚಿಗೆ ತಕ್ಕಂಗೆ ನಾವೆಲ್ಲಾನು ಸಪ್ರೇಟ್ ಆಗಿ ನಾವೆಲ್ಲ ಸ್ಟಾಕ್ ಮಾಡಿ ಇಟ್ಟಿರ್ತೀರಿ, ಯಾವುದೇ ರೀತಿ ಕನ್ಫ್ಯೂಷನ್ ಆಗಬಾರ್ದು ಅಂತ. ಸರ್, ಈಗ ಇದು ನೀವು ನೋಡ್ತಿರೋದು ಬಂದ್ಬಿಟ್ಟು 2x2 ನ್ಯಾನೋ ಟೈಲ್ಸ್ ಅಂತ. ಇದು ಕಂಪ್ಲೀಟ್ ಆಗಿ ಕಮರ್ಷಿಯಲ್ ಪರ್ಪಸ್ಗಳು ಪ್ಲಸ್ ಯಾವುದಾದ್ರು ಫಂಕ್ಷನ್ ಹಾಲ್ಸ್ಗಳಿಗೆ ಅದರ ಕಡೆ ಯೂಸ್ ಮಾಡ್ತಾ ಇರ್ತಾರೆ. ಮತ್ತು ಇದು ಬಂದ್ಬಿಟ್ಟು ಇದೆಲ್ಲಾನು 2x2 ಡಬಲ್ ಚಾರ್ಜ್. ಇದು ಡಬಲ್ ಚಾರ್ಜ್ ಅಂದರೆ ಇದರಲ್ಲಿ ನಮಗೆ ಡಿಸೈನಲ್ಲಿ ಒಳ್ಳೆ ಡಿಸೈನ್ಸ್ ಅವೈಲಬಲ್ ಇರುತ್ತೆ. ಪ್ಲಸ್ ಇದು ಮನೆಗಳಲ್ಲಿ ರಫ್ ಯೂಸ್ಗೆ ಎಲ್ಲಾನು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದು ಬಂದ್ಬಿಟ್ಟು ನಮ್ಮ ಹತ್ರ 2 ಕಂಪ್ನಿ ಇದೆ, ಒಂದು ಸೆಂಟೋಸಾ ಕಂಪ್ನಿ ಮತ್ತು ಕೆರಾವಿಟ್ ಕಂಪ್ನಿ. ಇದು ಎರಡು ಯಾವಾಗೂ ರೆಗ್ಯುಲರ್ ಆಗಿ ಸ್ಟಾಕ್ ಅವೈಲಬಲ್ ಇರುತ್ತೆ ನಮ್ಮ ಹತ್ರ. ಈಗ ಇಲ್ಲಿರೋದೆಲ್ಲಾನು ಇದು ಕಾಂಬಿನೇಷನ್ ವಾಲ್ ಟೈಲ್ಸ್ ಸರ್. ಇದು 12x18 ಅಂದರೆ 1 ಅಡಿಗೆ 1.5 ಅಡಿ ವಾಲ್ ಟೈಲ್ಸು. ಪ್ರತಿಯೊಂದು ಕಾಂಬಿನೇಷನ್ ಇರುತ್ತೆ, ಲೈಟು ಡಾರ್ಕು ಹೈಲೈಟರ್ ಕಾಂಬಿನೇಷನ್ಸ್ ಇರುತ್ತೆ. ವಿತ್ ಮ್ಯಾಚಿಂಗ್ ಫ್ಲೋರ್ಸ್ ಎಲ್ಲ ಅವೈಲಬಲ್ ಇರುತ್ತೆ. ಸೇಮ್ ನಮಗೆ ಡಾರ್ಕ್ ಯಾವುದಿರುತ್ತೋ ಅದು ಕಾಂಬಿನೇಷನ್ ಇರುವಂಥ ಫ್ಲೋರಿಂಗ್ಗೆ ಮ್ಯಾಚಿಂಗ್ ಅವೈಲಬಲ್ ಇರುತ್ತೆ. ಮತ್ತು ಇದು ಸೇಮ್ 2x2 ಡಬಲ್ ಚಾರ್ಜು. ಇದು ಬಂದ್ಬಿಟ್ಟು ಕೆರಾವಿಟ್ ಕಂಪ್ನಿದು ಇದೆ. ಇಲ್ಲಿರೋದೆಲ್ಲಾನು ಕೆರಾವಿಟ್ ಕಂಪ್ನಿದು ಸರ್. ಅದೇ ಈಗ ಇದೆಲ್ಲಾನು 12x18 ವಾಲ್ ಟೈಲ್ಸು, ಬಾತ್ರೂಮ್ ಟೈಲ್ಸು. ಇದು ಬಂದ್ಬಿಟ್ಟು ಸನ್ಕೋರಾ ಕಂಪ್ನಿದಿದೆ ಇದೆಲ್ಲಾನು. ಇವಾಗೆಲ್ಲ ಸೇಮ್ ನಿಮಗೆಲ್ಲ ಕಂಪ್ಲೀಟ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಬರುತ್ತೆ ಇವೆಲ್ಲಾನು ಸರ್. ಈಗ ಇದು ನೋಡ್ತಿರೋದು ಇದೂ ಸೇಮೇ 12x18 ವಾಲ್ ಟೈಲ್ಸೇನೆ. ಬಟ್ ಇದು ಏನು ಅಂದರೆ ಇದ್ರ ಸ್ಪೆಷಾಲಿಟಿ ಏನು ಅಂದರೆ ಈ ಓಲ್ಡ್ ಈಸ್ ಗೋಲ್ಡ್ ಅಂದಂಗೆ ಈ ಹಳೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ಈ ಥರ ಪ್ಲೇನ್ ಕಾನ್ಸೆಪ್ಟ್ಸು. ಈಗ ಮತ್ತೆ ಈ ಕಾನ್ಸೆಪ್ಟ್ಸ್ ಟ್ರೆಂಡ್ಗೆ ಬರ್ತಾ ಇರೋದ್ರಿಂದ ಇದನ್ನು ನಾವು ಇವಾಗ ಸ್ಟಾಕು ಅವೈಲಬಲ್ ಕಸ್ಟಮರ್ಸ್ಗೆ ಅವೈಲಬಲ್ ಮಾಡಿದ್ದೀವಿ ಈಗ. ಸೊ ಈಗ ಎಲ್ಲ ಓಲ್ಡ್ ಥರ ಯಾರು ಇಷ್ಟಪಡ್ತಾ ಇದ್ದಾರೋ ಅದನ್ನೆಲ್ಲಾನು ಈಗ ಇಷ್ಟಪಟ್ಟು ತೊಗೋಬೋದು. ಈಗ ಆಲ್ರೆಡಿ ತೊಗೊತ ಇದ್ದಾರೆ. 3-4 ಬಾತ್ರೂಮ್ ಇರೋರು ಒಂದು ಬಾತ್ರೂಮ್ ಅಂತೂ ಇದು ಸೆಲೆಕ್ಟ್ ಮಾಡ್ಕೊತಿದ್ದಾರೆ. ಸೊ ನೆಕ್ಸ್ಟ್ ಇದು ಬಂದು ಎಲ್ಲ 2x4. ಈಗ ಟ್ರೆಂಡ್ ಆಗ್ತಿರೋದು ವಾಲ್ಸ್ಗೆ ಫ್ಲೋರ್ಗೆ ಪ್ರತಿಯೊಂದಕ್ಕೂ 2x4 ಟೈಲ್ಸ್ ಟ್ರೆಂಡ್ ಆಗ್ತದೆ. ಯಾಕೆಂದರೆ ಇದರಲ್ಲಿ ವೈಡ್ ವೆರೈಟಿ ಆಫ್ ಡಿಸೈನ್ಸ್ ಅವೈಲಬಲ್ ಬರ್ತಾ ಇದೆ ಸರ್. ಇದು ಬಂದ್ಬಿಟ್ಟು 3 feet ವಿಡ್ತ್ ಅಂಡ್ 3.5 feet ವಿಡ್ತ್ ಒಂದು ಸಿಂಗಲ್ ಸ್ಟೆಪ್ ಟೈಲ್ ಅಂತ. ಇದು ಅಂದರೆ ಈಗ ಜಾಯಿಂಟ್ಸ್ ಎಲ್ಲ ಬರ್ದಿರ ವಿತ್ ಒಳ್ಳೆ ಡಿಸೈನ್ಸ್ ಒಳ್ಳೆ ಲುಕ್ ಬರಲಿ ವಿತ್ ಅಲಾಂಗ್ ವಿತ್ ಗ್ರಿಪ್ ಬರಲಿ ಅಂತ ಹೇಳ್ಬಿಟ್ಟು ಸ್ಟೆಪ್ಸ್ಗೆ ಇವಾಗ ಇದು ಟ್ರೆಂಡಿಂಗಲ್ಲಿ ಎಲ್ಲ ಜನರು ಇಷ್ಟಪಟ್ಟು ಹಾಕ್ಕೊತಾ ಇದ್ದಾರೆ ಈಗ ಇದನ್ನ ಸರ್. ಈ ಸೆಕ್ಷನ್ ಬಂದ್ಬಿಟ್ಟು ಕಂಪ್ಲೀಟ್ ಪೂಜಾ ವಾಲ್ ಸೆಕ್ಷನ್. ಇದರಲ್ಲಿ ನಿಮಗೆ ನೋಡ್ಬೋದು ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫ್ರೆಂಟ್ ಫಿನಿಶಿಂಗ್ ಇರುವಂಥ ದೇವ್ರ ಫೋಟೋಸು ಡಿಫ್ರೆಂಟ್ ಹೈಲೈಟರ್ಸು ಅವೈಲಬಲ್ ಇದೆ. ನಿಮ್ಗೆ ಇದರಲ್ಲಿ ಜೆರಿ ಫಿನಿಶ್ ಅಂತ ಬರುತ್ತೆ, ಪ್ಲೇನ್ ಫಿನಿಶ್ ಅಂತ ಬರುತ್ತೆ, ಹೈ ಗ್ಲಾಸಿ ಫಿನಿಶ್ ಅಂತಾನು ಟೈಲ್ಸ್ ಬರುತ್ತೆ. ನಿಮ್ಗೆ ಇದು ನೋಡ್ತಾ ಇದ್ದೀರಾ ಅಂದರೆ ಇದು ನಿಮಗೆ ಬಾರ್ಡರ್ಸು. ಈ ಬಾರ್ಡರ್ಸನ್ನು ನೀವು ಟೈಲ್ಸಲ್ಲಿ ಅಲ್ಲಲ್ಲಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಸರ್. ಈಗ ಇಲ್ಲಿ ನೋಡ್ತಿರೋದು ಬಂದ್ಬಿಟ್ಟು ಇದೆಲ್ಲ ಎಲಿವೇಶನ್ ಟೈಲ್ಸು, ಎಲಿವೇಶನ್ ಕ್ಲಾಡಿಂಗ್ ಟೈಲ್ಸು. ಇದೆಲ್ಲ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಿಮಗೆ 1 feet by 2 feet ಅವೈಲಬಲ್ ಇದೆ. 1 feet by 2 feet ಅಲ್ಲಿ ನಿಮಗೆ ವೆಟ್ರಿಫೈಡ್ ಮೆಟೀರಿಯಲ್ ಅಲ್ಲಿ ಅವೈಲಬಲ್ ಇದೆ ಇದು. ಸೊ ನೆಕ್ಸ್ಟ್ ಹಿಂಗೆ ಬರ್ತಾ ಇದು 12x18 ಅಂದರೆ 1x1.5 ಅಲ್ಲಿ. ಇದೂ ಅಷ್ಟೇ ಸೆಮಿ ವೆಟ್ರಿಫೈಡ್ ಹೈ ಡೆಪ್ತ್ ಅಂತ ಹೇಳ್ಬಿಟ್ಟು ಇವಾಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರುವಂಥ ಡಿಸೈನ್ಸ್ ಇವೆಲ್ಲಾನು ಸರ್. ಇದು ಬಂದ್ಬಿಟ್ಟು ಇದೆಲ್ಲಾನು ಸೇಮ್ ಎಲಿವೇಶನ್ ಟೈಲ್ಸೇನೆ. ಬಟ್ ಇದೆಲ್ಲಾನು ರೆಗ್ಯುಲರ್ ಮೂವ್ಮೆಂಟ್ ಇರುವಂಥ ಸೆರಾಮಿಕ್ ವಾಲ್ ಟೈಲ್ಸ್ ಇವೆಲ್ಲಾನು ಸರ್. ಈಗ ನೀವು ಇಲ್ಲಿ ನೋಡ್ತಿರ್ತಾ ಇರೋದೆಲ್ಲಾನು ಇದೆಲ್ಲ 1x1 ಪಾರ್ಕಿಂಗ್
ಪಾರ್ಕಿಂಗ್ ಟೈಲ್ಸ್ ಇವೆಲ್ಲಾನು ಪಾರ್ಕಿಂಗ್ ಏರಿಯಾಸಲ್ಲಿ ಬಾಲ್ಕನೀಸಲ್ಲಿ ಎಲ್ಲಾನು ಇವನ್ನ ಯೂಸ್ ಮಾಡ್ಕೋಬೋದು. ಈಗ ಅದೇ ರೀತಿ ಇದು ಈಗ 16x16 ಪಾರ್ಕಿಂಗ್ ಟೈಲ್ ಸರ್. ಇದು ಕಂಪ್ಲೀಟ್ ಆಗಿ ಈಗ 1x1 ಟ್ರೆಂಡ್ ಎಲ್ಲ ಕಡಿಮೆ ಆಗಿ ಈಗ 16x16 ಚೆನ್ನಾಗಿದೆ. ಇದ್ರದ್ದು ಎಲ್ಲ ಬಂದ್ಬಿಟ್ಟು ಹೈ ಲೈಫು ಹೈ ಸ್ಟ್ರೆಂತ್ ಎಲ್ಲ ಚೆನ್ನಾಗಿರೋದ್ರಿಂದ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇರೋದು ಇದೇನೆ. ಸರ್ ಈಗ ಇಲ್ಲಿ ನೀವು ನೋಡ್ತಿರೋದು ಬಂದ್ಬಿಟ್ಟು ಮಾಕಪ್ಸ್ ಅಂತ ಹೇಳ್ಬಿಟ್ಟು 2x4 ವಾಲ್ಗೆ ಹಾಕಿದ್ರೆ ಯಾವ ರೀತಿ ಬರುತ್ತೆ ಅಂತ ಕಸ್ಟಮರ್ ಕೇಳ್ತಾರೆ. ಸೊ ಅದರಿಂದ ನಮ್ಮ ಹತ್ರ ಇರೋದ್ರಲ್ಲಿ ಕಾಂಬಿನೇಷನ್ಸ್ ಮಾಡಿ ಈ ಕಸ್ಟಮರ್ ಒಂದು ಲೈಫ್ ಫೀಲ್ ಬರಲಿ ಅಂತ ಹೇಳ್ಬಿಟ್ಟು ಈ ಥರ ಕಾನ್ಸೆಪ್ಟ್ಸ್ನ ಡಿಸೈನ್ ಮಾಡಿದ್ದೀರಿ. ಸರ್ ಈಗ ಇಲ್ಲಿ ನೋಡ್ತಿರೋದು ನೀವು ಇದು ಸೀನರೀಸು, ಬಟ್ ರೆಗ್ಯುಲರ್ ಅಲ್ಲ. ಇವೆಲ್ಲ ಹೈ ಗ್ಲೋಸಿ ವಿತ್ ಶೈನಿಂಗ್ ಬರೋಂಥ ಡಿಸೈನ್ಸ್ ಇವೆಲ್ಲಾನು. ಈಗ ಇದನ್ನು ಅಲ್ಲಲ್ಲಿ ಇಷ್ಟಪಡೋದ್ರಿಂದ ಇದು ತುಂಬಾ ಲುಕ್ ಬರುತ್ತೆ. ಇದು ಕಿಚನ್ಗೆ ಎಲ್ಲಾನು ಒಳ್ಳೆ ಲುಕ್ ಬರುತ್ತೆ. ಫ್ರಂಟ್ ವಾಲಲ್ಲಿ ಆ್ಯಡ್ ಮಾಡ್ಕೊಂಡಾಗ ತುಂಬಾ ಒಳ್ಳೆ ಲುಕ್ ಬರ್ತಾ ಇದೆ ಈಗ ಇದೆಲ್ಲ. ಸರ್ ಈಗ ಇಲ್ಲಿ ನೀವು ನೋಡ್ತಿರೋದೆಲ್ಲಾನು 12x18 ಕಿಚನ್ ವಾಲ್ ಟೈಲ್ಸ್. ಇದರಲ್ಲಿ ನಿಮಗೆ ಎಲ್ಲ ರೀತಿಯ ಹೈಲೈಟರ್, ಲೈಟ್, ಡಾರ್ಕ್ ಎಲ್ಲ ರೀತಿಯಲ್ಲೂ ನಿಮಗೆ ಅವೈಲಬಲ್ ಇರುತ್ತೆ. ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡು ಹೇಳಿದ್ರೆ ಅದಕ್ಕೆ ತಕ್ಕಂಗೆ ನಾವು ಹೈಲೈಟರ್ಸ್ನ, ಲೈಟ್ನ, ಡಾರ್ಕ್ನ ಡಿವೈಡ್ ಮಾಡಿ ಕಸ್ಟಮರ್ಗೆ ನಾವು ಡೆಲಿವರಿ ಕಳಿಸ್ಕೊಡ್ತೀವಿ. ಜಶ್ವಂತ್ ಸರ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ನಮ್ಮ ಪಾರ್ಟ್ನರ್ಸ್ ತೋರಿಸಿದ್ದೀರಾ. ಸೊ ನಮ್ಮ ಪಾರ್ಟ್ನರ್ಸ್ ನಿಮ್ಮ ಪ್ರಾಡಕ್ಟ್ಸ್ ತುಂಬ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಪಾರ್ಟ್ನರ್ಸ್ ನಿಮ್ಗೇನಾದ್ರು ಈ ಪ್ರಾಡಕ್ಟ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಜಶ್ವಂತ್ ಸರ್ ನಿಮಗೆ ಕಂಪ್ಲೀಟಾಗಿ ಸಪೋರ್ಟ್ ಕೊಡ್ತಾರೆ, ಜೊತೆಗೆ ನಿಮಗೆ ಮಾಹಿತಿ ಕೂಡ ಕೊಡ್ತಾರೆ. ಸರ್ ನೀವೇನಾದ್ರು ನಮ್ಮ ಪಾರ್ಟ್ನರ್ಸ್ ಹೇಳಬೇಕಿದ್ರೆ ಕ್ಯಾಮ್ರಾ ಇಲ್ಲ ಸರ್. ಧಾರಾಳವಾಗಿ ನೀವು ಬಂದಿದ್ದು ತುಂಬ ಸಂತೋಷ ಆಯಿತು. ನಿಮ್ಮ ವ್ಯೂವರ್ಸಿಂದ ನಮಗೆ ಒಂದು ತುಂಬ ನಿಮ್ಮ ಬಗ್ಗೆ ತುಂಬ ಕೇಳ್ತಿದ್ದೆ ನಾನು. ಇವತ್ತು ನಿಮ್ಮನ್ನ ಮೀಟ್ ಆಗಿದ್ದು ತುಂಬ ಖುಷಿಯಾಗಿದೆ. ನಿಮ್ಮಿಂದ ನಮಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ನಂಬಿದ್ದೀನಿ. ಪ್ಲಸ್ ನಿಮ್ಮ ವ್ಯೂವರ್ಸ್ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನೋಡಿದ್ರು ಪಾರ್ಟ್ನರ್ಸ್ SMP ಟೈಲ್ಸ್ ಆ್ಯಂಡ್ ಸೆರಾಮಿಕ್ಸ್ ಹೇಗಿತ್ತು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಮತ್ತು ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊತೀನಿ. ಹಾಗೇನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂತೂ ಮರಿಲೇಬೇಕು. ಥ್ಯಾಂಕ್ ಯು.